ಗುರಿ ಇಲ್ಲದ ಮನಕ್ಕೆ ದಾರಿ ಈ ಭಗವದ್ಗೀತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ನಿನ್ನ ಕರ್ತವ್ಯ ಶ್ರದ್ಧೆಯಿಂದ ಮಾಡು, ಫಲದ ಅಪೇಕ್ಷೆ ಬೇಡ. ಆತ್ಮ ಯಾವಾಗಲೂ ಅಮರ, ಅದಕ್ಕೆ ಸಾವಿಲ್ಲ. ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿ ಇರುತ್ತೆ. ಕಾಮ, ಕ್ರೋಧ, ದುರಾಸೆ ಬೇಡ. ಸಂಶಯಗಳನ್ನು ತೊಡೆದು ಹಾಕಿ. ಒಬ್ಬ ವ್ಯಕ್ತಿ ಶತ್ರುವೂ ಆಗಬಲ್ಲ, ಮಿತ್ರನೂ ಆಗಬಲ್ಲ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಪಡೆಯುತ್ತೀರಿ. ಗೌರವ ನಿಮ್ಮದಾಗಬೇಕೆಂದ್ರೆ ಬೇರೆಯವರನ್ನು ಗೌರವಿಸಿ. ಇಲ್ಲಿ ಪ್ರತಿಯೊಂದು ಸಂಬಂಧಗಳಿಗೂ ಋಣದ ಅವಧಿ ಇದೆ. ಅದನ್ನು ಅರಿಯದ ಮನುಷ್ಯ ತನ್ನದೇ ಆದ ಅವಧಿ ಹುಡುಕುತ್ತಾನೆ ಅಷ್ಟೆ. ದೇವರು ದೊಡ್ಡ ಗೆಲುವು ಕೊಡುವ ಮುನ್ನ ಪ್ರತಿ ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡುತ್ತಾನೆ. ನಿಜವಾದ ಸ್ನೇಹಿತ ಸಿರಿತನ ಬಯಸಲ್ಲ, ಕಷ್ಟಕ್ಕೆ ನೆರವಾಗುವ ಭುಜ ಇದ್ದರೆ ಸಾಕು. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗೋದು ಖಚಿತ. ಗೆದ್ದವನು ಕತ್ತೆಯ ಬಗ್ಗೆ ಕತೆ ಹೇಳಿದ್ರೂ ಶ್ರೇಷ್ಠವಾಗಿ ಇರುತ್ತೆ. ಸೋತವನು ಭಗವದ್ಗೀತೆ ಬಗ್ಗೆ ಹೇಳಿದ್ರೂ ಕೆಟ್ಟದಾಗೇ ಇರುತ್ತೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತೆ. ಕೆಲವನ್ನು ಮುರಿಯಲು ನಾವು ಹೋಗಬಾರದು, ಬಗ್ಗಿಸಬೇಕು. ಇನ್ನು ಕೆಲವನ್ನು ಬಗ್ಗಿಸಬಾರದು, ಬೇರು ಸಮೇತ ಕಿತ್ತು ಎಸೆಯಬೇಕು. ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜವಾದ ಸ್ನೇಹಿತ. ಸಕ್ಕರೆಯಂತೆ ಸಿಹಿ ಮಾತನಾಡುವವ ನಯವಂಚಕ. ಅದಕ್ಕೆ ಉಪ್ಪಿನಲ್ಲಿ ಹುಳಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳು ಬೀಳದ ಸಿಹಿ ಇಲ್ಲ. ತನ್ನ ತಪ್ಪುಗಳನ್ನು ನಮ್ಮ ಹತ್ತಿರವೇ ಹೇಳಿ, ಬೇರೆಯವರ ಹತ್ತಿರ ಅಲ್ಲ. ಯಾಕೆಂದ್ರೆ ಬದಲಾಗಬೇಕಾದುದು ನಾವು, ಅವರಲ್ಲ. ದೇವರು ಯಾರನ್ನು ಹರಸಬೇಕೆಂದು ತೀರ್ಮಾನಿಸಿರುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಒಳ್ಳೆತನ ಇದ್ರೆ ಎಲ್ಲರೂ ಪ್ರೀತಿಸುತ್ತಾರೆ ಎನ್ನುವುದು ಸುಳ್ಳು, ಎಲ್ಲರೂ ಬಳಸಿಕೊಳ್ಳುತ್ತಾರೆ ಎನ್ನುವುದು ಸತ್ಯ. ನೀನು ಮಾಡುತ್ತಿರುವ ಕೆಲಸವನ್ನು ಮತ್ತೊಬ್ಬರು ಗಮನಿಸಲಿಲ್ಲ ಎಂದು ಅದನ್ನು ನಿಲ್ಲಿಸಬೇಡ. ತಾಳ್ಮೆಯಿಂದಿರು. ಪ್ರತಿ ದುಃಖದ ನಂತರ ಸಂತೋಷದ ಸಮಯವು ಬಂದೇ ಬರುತ್ತೆ. ತನ್ನನ್ನು ತಾನು ನಂಬುವವನು ಬೇರೆಯವರ ಸಹಾಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು. ಆ ಅನುಭವಗಳ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ. ನಿನ್ನ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತೆ. ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಹಾಗೂ ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತೆ. ನೋವು ಪ್ರತಿಯೊಬ್ಬರನ್ನು ಬದಲಾಯಿಸಿ ಬಿಡುತ್ತೆ. ಕೆಲವರು ನೋವಿನಿಂದ ನರಳುತ್ತಾರೆ, ಕೆಲವರು ನೋವಿನಿಂದ ಕಲಿಯುತ್ತಾರೆ, ಕಲಿತು ಮುನ್ನಡೆಯುತ್ತಾರೆ. ನರಳುವುದು ಅಥವಾ ನಲಿಯುವುದು ನಿಮ್ಮ ಆಯ್ಕೆ. ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತೆ. ಈ 3 ಗುಂಪಿನಲ್ಲಿ ನಾವು ಇರಬಾರದು ಅಷ್ಟೇ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ನೀನು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ಜನರು ನಿನ್ನನ್ನು ಪ್ರೀತಿಸುತ್ತಾರೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದ್ರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಧೈರ್ಯ ಹಾಗೂ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದರೆ ಯಾವುದೇ ಕಾರ್ಯ ಅಸಾಧ್ಯವಲ್ಲ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು, ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ನಂಬಿಕೆಗಳು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗುತ್ತೆ ಹೊರತು ಅಹಂಕಾರದಿಂದ ಅಲ್ಲ. ಪರಮಾತ್ಮನಿಗಿಂತ ಹೆಚ್ಚಾಗಿ ಕರ್ಮಗಳಿಗೆ ಹೆದರಬೇಕು. ಯಾಕೆಂದ್ರೆ ಪರಮಾತ್ಮ ಕ್ಷಮಿಸಬಹುದು, ಆದರೆ ಕರ್ಮ ಎಂದೂ ಕ್ಷಮಿಸೋದಿಲ್ಲ. ಕಳೆದುಕೊಂಡಿದ್ದು ನಿನ್ನದಲ್ಲ, ಕಳೆದು ಹೋದದ್ದು ನಿನ್ನದಲ್ಲ. ಬಿಟ್ಟು ಕೊಟ್ಟದ್ದು ನಿನ್ನದಲ್ಲ, ಬಿಟ್ಟು ಹೋದದ್ದು ನಿನ್ನದಲ್ಲ. ನಿನ್ನದು ಅಂತ ಇರುವುದು ಈ ದಿನ, ಈ ಕ್ಷಣ. ಕೃಷ್ಣ ಹೇಳಿದ 6 ದಾರಿಗಳು: ಧೈರ್ಯ, ನಿಷ್ಠೆ, ಪರಿಶ್ರಮ, ವಿಶ್ವಾಸ, ತ್ಯಾಗ. ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲಿ ಸಕ್ಕರೆ ಕಡಿಮೆ ಇದ್ರೆ ಪರವಾಗಿಲ್ಲ ಎಂದು ಬಿಸಾಡದೆ ತಿನ್ನುತ್ತೇವೆ ಎಂದಾದ್ರೆ, ದೇವರು ಕೊಟ್ಟ ಜೀವನದಲ್ಲಿ 2 ದಿನ ಚೆನ್ನಾಗಿಲ್ಲ ಎಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಸಾಕಷ್ಟು ಒಳ್ಳೆಯ ದಿನಗಳು ಇರುತ್ತೆ, ಅವುಗಳಿಗಾಗಿ ಮುನ್ನಡೆಯಬೇಕು. ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಹೇಳಲು ಸಾಧ್ಯವಿಲ್ಲ. ಮನುಷ್ಯನು ತನ್ನ ತಪ್ಪುಗಳಿಗೆ ಉತ್ತಮ ವಕೀಲನಾಗುತ್ತಾನೆ, ಇತರರ ತಪ್ಪುಗಳಿಗೆ ನೇರ ನ್ಯಾಯಾಧೀಶನಾಗುತ್ತಾನೆ. ಮನುಷ್ಯನ ನಿಜವಾದ ಒಡನಾಡಿ ಅವನ ಆರೋಗ್ಯ. ಆರೋಗ್ಯ ಅವನನ್ನು ತೊರೆದ ದಿನ ಮನುಷ್ಯ ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅನುಮಾನವಿದ್ದರೆ ಶಾಂತವಾಗಿರಿ. ಸಮಯ ಎಲ್ಲರಿಗೂ ಉತ್ತರಿಸುತ್ತೆ. ನಿಮ್ಮ ಬುದ್ಧಿಯ ಮೂಲಕ ನಿಮ್ಮನ್ನು ನೀವೇ ಆಳಿ, ಇಲ್ಲದಿದ್ದರೆ ಇತರರು ನಿಮ್ಮನ್ನು ಆಳುತ್ತಾರೆ.
ನೀನು ಏನನ್ನು ಕಳೆದುಕೊಂಡಿರುವೆಯೋ ಅದಕ್ಕಿಂತ ಶ್ರೇಷ್ಠವಾದುದನ್ನೇ ಪಡೆಯುವೆ. ತಾಳ್ಮೆ ಇರಬೇಕು ಅಷ್ಟೇ. ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ನಮ್ಮೊಳಗಿದೆ. ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೆಯೋ ಅದು ಹೊರಬರುತ್ತೆ ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಅನುಭವ ಇಲ್ಲದವನ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ಸುರಿದಂತೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದ್ರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಯಬೇಕಾಗುತ್ತೆ. ಯಾರಲ್ಲಿಯೂ ಏನನ್ನು ನಿರೀಕ್ಷೆ ಬೇಡ, ಯಾಕೆಂದ್ರೆ ನಿರೀಕ್ಷೆ ಅನ್ನೋದು ಭಿಕ್ಷೆ ಬೇಡಿದ ಹಾಗೆ. ನೀ ಚೆನ್ನಾಗಿದ್ರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ರೆ ಅವರೆಲ್ಲ ಅಪರಿಚಿತರು. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ವ್ಯಕ್ತಿ ಮುಖ್ಯವೋ ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದ್ರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದ್ರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯರ್ಥವಾಗಿ ಕೊರಗಬೇಡಿ. ಒಂದು ಮಾತು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಈ ಮುಖ, ಈ ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂತಿರುಗಿಸಬೇಕು. ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ, ಧೈರ್ಯದಿಂದಿರಿ, ಮುನ್ನುಗ್ಗಿ. ಯಾವುದೋ ರೂಪದಲ್ಲಿ ಭಗವಂತ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಯಾರೋ ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ದುಡಿಮೆಗೆ ಯಾರ ಹತ್ತಿರ ಬೇಕಾದರೂ ಬೇಡು, ಆದರೆ ನೀ ಹಸಿದರೂ ಸರಿಯೇ. ದುಡ್ಡಿಗಾಗಿ ಯಾರ ಹತ್ತಿರವೂ ಬೇಡ. ನೀ ನನ್ನ ನಂಬದಿದ್ದರೇನಂತೆ, ನೀ ನನ್ನ ಬೇಡದಿದ್ದರೇನಂತೆ, ನೀ ನನಗೆ ಕೈ ಮುಗಿಯದಿದ್ದರೇನಂತೆ. ಒಳ್ಳೆ ಕೆಲಸಕ್ಕೆ ನೀ ಇಡೋ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇರುವೆ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು. ಆದರೆ ನಾವು ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರಾಗಿರುತ್ತವೆ. ಜೀವನದಲ್ಲಿ ನೀನು ಎಂದೋ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ. ಭಯಪಟ್ಟು ಕುಳಿತುಕೊಂಡ್ರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ. ಫಲದ ಚಿಂತೆ ಬಿಡು, ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡು. ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ. ಭಗವದ್ಗೀತೆ ಕೇವಲ ಒಂದು ಗ್ರಂಥವಲ್ಲ, ಅದೊಂದು ದಿವ್ಯ ಔಷಧಿಯ ಹಾಗೆ. ಇದು ಬೇರೆ ಯಾವುದೇ ಔಷಧಿಯಿಂದಲೂ ಗುಣವಾಗದಂತಹ ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸುತ್ತೆ. ಮನಸ್ಸಿನಲ್ಲಿರುವ ಕೆಟ್ಟ ಯೋಚನೆಗಳು, ಕೆಟ್ಟ ಕಲ್ಮಶಗಳನ್ನು ಸ್ವಚ್ಛಗೊಳಿಸಲು ಪ್ರಪಂಚದಲ್ಲಿ ಬೇರೆ ಯಾವುದೇ ಔಷಧಿ ಇಲ್ಲ. ಭಗವದ್ಗೀತೆ ಒಂದೇ ದಿವ್ಯ ಔಷಧಿ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಭಗವಂತ ಯಾವುದೇ ಷರತ್ತುಗಳಿಲ್ಲದ ನಿಷ್ಕಲ್ಮಶ ಪ್ರೀತಿಯನ್ನು ನಾವು ಅನುಭವಿಸಲೆಂದೇ ಪರಮಾತ್ಮನು ತಾಯಂದಿರನ್ನು ಸೃಷ್ಟಿಸಿದ್ದಾನೆ. ತಾಯಿ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಯಾವ ಜೀವನವೂ ಇಲ್ಲ. ಸೃಷ್ಟಿಕರ್ತನು ಈ ಮಾತೃತ್ವಕ್ಕೆ ತಲೆಬಾಗುತ್ತಾನೆ.